ಜಿಲೇಬಿ ಜಿಲೇಬಿನಾ? ಇದು ಬಾಂಗ್ರಾ ಎಷ್ಟು ಬಾಂಗ್ರಾ ಎಷ್ಟಾಗುತ್ತೆ ಡೈಲಿ? ಬಾಂಗ್ರಾ 60ರಿಂದ ಒಂದು 75 ಹೋಗುತ್ತಾ? ಇದೊಂದು 50-60 ಫಿಶ್ ಶೆಡ್ ಇದು 40ರಿಂದ 50 ತರ ಹೋಗುತ್ತೆ. ಡೈಲಿ 50 ಬೆಲೆ ಹೋಗುತ್ತಾ? ಎಲ್ಲ ಫ್ರೀ ಆಗಿ ಇಟ್ಬಿಡ್ತೀರಾ? ಮತ್ತೆ ಬೇಕಾದ್ರೆ ಮತ್ತೆ ಮಾಡ್ಕೊಂತೀರಾ? ಹೌದು. ಕೊಡೋಷ್ಟು ಕೊಟ್ಬಿಡ್ಲಿ, ಕೊಡೋಷ್ಟು ಬೇರೆ ಕೊಟ್ಬಿಡ್ಲಿ. ನೋಡ್ಬಿಡ್ಲಿ, ದೊಡ್ಡವರು ಕೊಡಕ್ಕಾಗಲ್ಲ. ತಿಂಗಳು ಬಾಂಗ್ರಾ ತಗೊಂತೀವಿ, ತಲೆ ತಗೊಂತೀವಿ, ಸ್ಲೈಸ್ ತಗೊಂತೀವಿ, ಪ್ರಾನ್ ಫ್ರೈ ಮಾಡ್ತಾರೆ. ಅದು ಇನ್ನ ಎಕ್ಸ್ಟ್ರಾ ಇದೆ. ಫ್ರಾನ್ಸ್ ಮಾಡ್ತಾರಾ? ಮಾಡ್ತಾರೆ. ನಮ್ಮ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ವಿಡಿಯೋ ಎಲ್ಲ ನೋಡಿದ್ರಲ್ವಾ? ನೋಡಿದ್ವಿ. ಬಂದವರು ಖಂಡಿತ ಇನ್ನೊಂದ್ಸಲ ಹುಡಿಕೊಂಬಂದು ತಿಂದೇ ತಿಂತಾರೆ. ನಮ್ದು ಡೈಲಾಗ್ ಇದೆ, ಹೆಂಗ್ ಗೊತ್ತಾ? ಊಟ ಚೆನ್ನಾಗಿತ್ತು ಅಂದ್ರೆ ಅದು ತಿನ್ನೋ ವಸ್ತು ಯಾವ್ದು ಚೆನ್ನಾಗಿತ್ತು ಅಂದ್ರೆ ನಮಸ್ಕಾರ. ನಿಮ್ಮ ಕುಮಾರ್ ಮತ್ತಿಕೆರೆ. ನಾನು ಇವತ್ತು ಮತ್ತಿಕೆರೆಯಲ್ಲಿ ಇದ್ದೀನಿ. ಮತ್ತಿಕೆರೆಯಲ್ಲಿ ಏನಪ್ಪಾ ಅಂತಂದ್ರೆ ನವೀನ್ ತವಾ ಫಿಶ್ ಫ್ರೈ. ಇದು ಗೇಟ್ ರಾಮಯ್ಯ ಹಾಸ್ಪಿಟಲ್ ಇದೆ, ಗೇಟ್ ನಂಬರ್ 11 ಹತ್ರ ಬರುತ್ತೆ. ಅದೇ ರೀತಿ ನೋಡುವ ಸಿಟಿ ಬ್ಯಾಂಕ್ ಇದೆ, ಅಲ್ಲ ಲೇಡೀಸ್ ಹಾಸ್ಟೆಲ್ ಕೂಡ ಇದೆ, 7th ಮೈನಲ್ಲಿ ಬರುತ್ತೆ. ಈ ಕಡೆ ಸೈಡ್ ನಿಮಗೆ ನೌಕೀಸ್ ಅಪಾರ್ಟ್ಮೆಂಟ್ ಇದೆ, ಅದು ನೌಕೀಸ್ ಅಪಾರ್ಟ್ಮೆಂಟ್. ಅದ್ರ ಎದುರುಗಡೆನೆ ಕಾರ್ನರ್ ಅಲ್ಲಿ ನವೀನ್ ಫಿಶ್ ತವಾ ಫ್ರೈ ಇದೆ. ಅವ್ರಲ್ಲಿ ಮಾಲೀಕರು ಇದಾರೆ, ಅವ್ರ ಹತ್ರ ಮಾತಾಡ್ಸ್ಬಿಡೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಏನ್ ತಮ್ಮ ಹೆಸರು? ನಮ್ಮ ಹೆಸರು ವೇಲು ಅಂತ. ವೇಲು ಅಂತನಾ? ಹೌದು. ಎಷ್ಟು ಗಂಟೆಗೆ ಹಾಕ್ತೀರಾ ನೀವು ಬೆಂಕಿ ಎಲ್ಲ? ಎಷ್ಟು ಗಂಟೆ ಹಾಕ್ತೀರಾ ಸರ್? ಸಾಯಂಕಾಲ 5 ಸ್ಟಾರ್ಟ್ ಮಾಡ್ತೇನೆ. 5 ಸ್ಟಾರ್ಟ್ ಮಾಡ್ತೀರಾ? 5 ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ಹಾಫ್ ಅನ್ ಅವರ್ ಬೇಕಾ? ಒಂದು ಹಾಫ್ ಅನ್ ಅವರ್ ಬೇಕು. ಹಾಫ್ ಅನ್ ಅವರಿಗೆ ಎಲ್ಲ ಕಾಯ್ತು ಬಿಡುತ್ತೆ. ಆಮೇಲೆ ಕಸ್ಟಮರ್ ಬಂದ್ಮೇಲೆ ರೆಡಿ ಮಾಡಿ ಕೊಡೋದು. ರೆಡಿ ಮಾಡಿ ಕೊಡೋದು ಫಿಶ್ ಹಾಕಿ. ನೋಡಿ ಆಲ್ರೆಡಿ ಎಲ್ಲ ಇದು ಹೊಗೆ ಬರ್ತಾ ಇದೆ ಅಲ್ವಾ? ರೆಡಿ ಇದೆ. ಕಸ್ಟಮರ್ ಬಂದ್ರೆ ಹಾಕೊಡ್ತಾರೆ, ಅದಷ್ಟೇ. ಅಷ್ಟೇ ಹಾಕೊಡ್ತಾರೆ. ನೋಡಿ ಎಲ್ಲ ಕೆಂಡ ಕೂಡ ಹಾಕಿದಿರಾ? ಡೈಲಿ 5 ಹಾಕ್ತೀರಾ? ಡೈಲಿ 5 ಹಾಕ್ತೀನಿ. ಮಂಡೇ ಹಾಲಿಡೇ ಇರುತ್ತೆ. ಏನೋ ಫಂಕ್ಷನ್ ಮದುವೆ ಆಗಿದೆ ಅಂದ್ರೆ ಅವತ್ತೇನೋ ಫಂಕ್ಷನ್ ಮದುವೆ ಆತರ ಏನಾದ್ರು ಇದ್ರೆ ರಜಾ ಮಾಡ್ತೇವೆ. ಅವಾಗ ಮುಂಚೆನೆ ತಿಳಿಸ್ಬಿಡ್ತೀರಲ್ಲ ಕಸ್ಟಮರ್? ಎಲ್ಲ ಬೋರ್ಡ್ ಹಾಕ್ಸ್ಬಿಡ್ತೀನಿ. ಇಲ್ಲಿ ಬೋರ್ಡ್ ಹಾಕ್ಬಿಡ್ತೀರಲ್ಲ? ಬೋರ್ಡ್ ಹಂಚ್ಬಿಡ್ತೀರಲ್ವಾ? ಎಲ್ಲರೂ ಕಸ್ಟಮರ್ ಬಂದು ವಾಪಸ್ ಹೋಗೋದು ಬರವಲ್ಲ. ಅವ್ರು ಯಾವಾಗ ಎಷ್ಟು ದಿವಸ ಕ್ಲೋಸ್ ಮಾಡಿದಾರೆ ಏನಂತ ಗೊತ್ತಾಗಲ್ಲ ಜನಕ್ಕೆ. ಬೋರ್ಡ್ ಹಾಕ್ಸ್ಬಿಟ್ರೆ ಬಂದು ನೋಡ್ತಾರೆ, ಆಮೇಲೆ ಬಂಧುಗಳೇ, ಅದ್ರ ಬಗ್ಗೆ ಇವಾಗ ನವೀನ್ ಫಿಶ್ ತವಾ ಫ್ರೈ ನೋಡ್ಬೋದು, ತವಾಲ್ಲೇ ಮಾಡ್ತಾರೆ. ಅದ್ರ ಬಗ್ಗೆ ಅವರಿಂದ ಇನ್ನೂ ಹೆಚ್ಚಿನ ತಿಳ್ಕೊಳ್ಳೋಣ ಬನ್ನಿ. ರೈಸ್ ಎಲ್ಲ ಫುಲ್ ಚೆನ್ನಾಗಿ ಹೋಗ್ತದೆ. ಹೌದಾ? ಟೇಸ್ಟ್ ಆಗಿರುತ್ತೆ? ಟೇಸ್ಟ್ ಸೂಪರ್ ಆಗಿರುತ್ತೆ. ಚೆನ್ನಾಗಿರುತ್ತೆ. ಹೌದು. ನಾನು ವಾರದಲ್ಲಿ 4-5 ಸಲ ಬರ್ತಾ ಇರ್ತೀನಿ. ವೀಕ್ಲಿ 4-5 ಸಲ ಬರ್ತೀರಾ? ಹಂಗಾರೆ ಫುಲ್ ಫಿದಾ ಆಗ್ಬಿಟ್ಟಿದ್ರ ಇದಕ್ಕೆ? ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತಾ? ಮಸಾಲೆ ಎಲ್ಲ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿರುತ್ತಾ? ನೋಡಿ ಸರ್, ವೀಕ್ಲಿ 4-5 ಸಲ ಬರ್ತಾರೆ. ರೆಗ್ಯುಲರ್ ಕಸ್ಟಮರ್. ಯಾವ ನಿಮ್ದು? ಶಿವಮೊಗ್ಗನಾ? ಇಲ್ಲಿ ಓದ್ತಾ ಇದೀರಲ್ವಾ? ಸೂಪರ್ ಆಗಿದೆ. ನಾವು 4-5 ವರ್ಷದಿಂದ ಬರ್ತಾ ಇದೀವಿ. ಸೂಪರ್ ಆಗಿದೆ ಟೇಸ್ಟ್. ಮನೆಗೂ ಪಾರ್ಸಲ್ ಮಾಡ್ಸ್ಕೊಂಡು ತಗೊಂಡ್ ಹೋಗ್ತಾ ಇರ್ತೀವಿ. ಸ್ಲೈಡ್ಸ್ ತಗೊಂತಾ ಇರ್ತೀವಿ, ತಲೆನೂ ತಗೊಂತಾ ಇರ್ತೀವಿ. ಮತ್ತೆ ಇನ್ನ ಬೇರೆ ಫಿಶಸ್ ಇದೆ. ಜಿಲೇಬಿನೂ ಸಿಗುತ್ತೆ, ಬಾಂಗ್ಡಾ ಸಿಗುತ್ತೆ. ಸುಮಾರು ಚೆನ್ನಾಗಿದೆ ಐಟಮ್ಸ್ ಗಳು. ಏನು ರೈಟು ಸೂಪರ್ ಆಗಿದೆ ಸರ್. ನಮ್ ಬಜೆಟ್ಗೆ ಮಿಡಲ್ ಕ್ಲಾಸ್ ವರ್ಗು ಚೆನ್ನಾಗಿದೆ ಇದು. ಸುಮ್ನೆ ಎಲ್ಲೆಲ್ಲ ಹೋಟ್ಲಿಗೆ ಹೋಗ್ಬಿಟ್ಟು ದುಡ್ಡೆಲ್ಲ ಖರ್ಚು ಮಾಡಿ ತಿನ್ನೋ ಬದಲು ಇಂಥವ್ರು ಬಂದು ಇವ್ರನ್ನ ಪ್ರೋತ್ಸಾಹ ಮಾಡ್ಬೇಕು, ನಮಗೂ ರುಚಿ ನೋಡ್ಬೇಕು. ಮಸಾಲೆ ಎಲ್ಲ ಸೂಪರ್ ಆಗಿದೆ ಸರ್. ನೋಡಿ, ಇದು ಚಟ್ನಿನೂ ಅಷ್ಟೇ ಸ್ಪೈಸಿ ಆಗಿರುತ್ತೆ, ಚೆನ್ನಾಗೂ ಇರುತ್ತೆ. ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಿ ಇದನ್ನೆಲ್ಲ? 4-5 ವರ್ಷ ಆಯ್ತು. 5 ವರ್ಷ ಆಯ್ತಾ? ಸರಿ. ಇದೇನು ಮಸಾಲೆ ಎಲ್ಲ ಮನೇಲಿ ಮಾಡ್ಕೊಂಡ್ ಬರ್ತೀರಾ? ಮಸಾಲೆ ಎಲ್ಲ ಹಚ್ಚಿರ್ತೀರಲ್ಲ? ಅದೆಲ್ಲ ಎಲ್ಲ ಮಸಾಲ ಓನ್ ಮಸಾಲೆನಾ? ಯಾವ್ದು ರೆಡಿಮೇಡ್ ಎಲ್ಲ ಯೂಸ್ ಮಾಡಲ್ಲ? ಟೇಸ್ಟ್ ಪೌಡರ್, ಕಲರು ಅದ್ಯಾವ್ದು ಇಲ್ಲ? ನೀವೇ ಮಸಾಲ ನೀವೇ ಪ್ರಿಪೇರ್ ಮಾಡ್ತೀರಾ? ಹೇಗಿದೆ ಬಿಸ್ನೆಸ್? ಹೇಗಿದೆ ಜೀವನ? ಹೆಂಗ್ ನಡೆಯುತ್ತೆ?
ಆಗುತ್ತಾ? ಸ್ಟಾರ್ಟಿಂಗ್ ನಿಧಾನ ಇತ್ತು, ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಇತ್ತಾ? ಹೌದು. ಇವಾಗೆಲ್ಲ ಚೆನ್ನಾಗಿ ಪಿಕಪ್ ಆಗಿದೆ. ನೋಡ್ಬೇಕು, ಜನ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತಿಕೆರೆಗೆ ಈ ರೀತಿ ತವಾ ಫ್ರೈ ಮಾಡೋದು ಎಲ್ಲೂ ಇಲ್ಲ. ಅವೆಲ್ಲ ಇದೆ ಹೋಟ್ಲ್ ಒಳಗೆ, ಬಟ್ ಈ ರೀತಿಯಾಗಿ ಈ ಕಾಸ್ಟ್ ಅಲ್ಲಿ ಈ ರೇಟ್ ಅಲ್ಲಿ ಸಿಗಲ್ಲ. ಸಿಗಲ್ಲ. ಆಮೇಲೆ ಇಲ್ಲೇ ನೀವು ಡೈಲಿ ಮೂವಿಂಗ್ ಇರುತ್ತೆ, ಫ್ರೆಶ್ ತರ್ತೀರಲ್ವಾ ಡೈಲಿ? ಟೋಟಲ್ ಆಗಿ ಏನೊಂದು 20 ಕೆಜಿ ತರ್ತೀರ ಡೈಲಿ? 20 ಕೆಜಿ 30 ಕೆಜಿ ಆಗುತ್ತಲ್ಲ ಎಲ್ಲ ಸರಿ? ಏನು ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀರಾ? ಸಾಯಂಕಾಲ 5:30 6 ಗಂಟೆ ಸ್ಟಾರ್ಟ್ ಮಾಡ್ತೀನಿ. 10:30 ಆಗುತ್ತಾ? ಪಾರ್ಸಲ್ ಎಲ್ಲ ಹೋಗ್ತಾ ಇರುತ್ತಾ ಬಹಳ? ಪಾರ್ಸಲ್ ಹೋಗ್ತಾ ಇರುತ್ತೆ. ಹೇಗಿರುತ್ತೆ ಸರ್ ಫಿಶ್ ಐಟಮ್ಸ್ ಎಲ್ಲ? ಚೆನ್ನಾಗಿರುತ್ತೆ ಸರ್. ನೀವೇನ್ ತಗೊಳ್ತೀರಾ ಬಂದ್ರೆ? ನಾವು ಸ್ಲೈಸ್ ತಗೊಂತೀರಾ? ನೀವು ಇದೆಲ್ಲ ತಗೊಳಲ್ವಾ? ಹೆಡ್ ಎಲ್ಲ ಸಿಗುತ್ತೆ ಅಂತ ತಗೊಂತೀವಿ. ಇದು ಚೆನ್ನಾಗಿರುತ್ತೆ, ಜಾಸ್ತಿ ನಿಮಗೆ ಇದಿಷ್ಟನಾ? ಹೌದು. ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಎಷ್ಟು ವರ್ಷದಿಂದ ತಿಂತಾ ಇದೀರಾ? ನಾವು ಒಂದು ಕೋವಿಡ್ ಮುಂಚೆಯಿಂದನೂ ಬರ್ತಾ ಇದ್ದೀವಿ. ಕೋವಿಡ್ ಮುಂಚೆಯಿಂದ ಅಂದ್ರೆ 4-5 ವರ್ಷ ಅನ್ಕೊಂಬಿಡಿ, ಅವಾಗಿಂದನೂ ಬರ್ತಾ ಇದ್ದೀರಾ? We are studying in MS Ramana. We recently came to Bangalore. We don't know surrounding this place. One day we came to eat here. Like Urdu was so much tasty and reasonable price. And every weekend we used to Andhra Pradesh. Every weekend we used to come 2 days to eat here. Only slice was too much awesome. First time I had here, and so much underrated place. I suggest everyone to come and eat once here. ಸ್ಲೈಸ್ ಮತ್ತೆ ಇನ್ನೇನಿದೆ ಬೇರೆ? ಬಾಂಗ್ಡಾ ಇದೆ, ಬಾಂಗ್ಡಾ ಮತ್ತೆ ಜಿಲೇಬಿ, ಪ್ರಾನ್ಸ್, ಸೀ ಫಿಶ್ ಇದೆ, ಮತ್ತೆ ಡ್ಯಾಮ್ ಫಿಶ್ ಎಲ್ಲ 3 ಐಟಮ್. ಆಮೇಲೆ ಹೆಡ್ ಇದು ತಲೆ ಇದೆಯಾ? ಮೀನಿನ ತಲೆ? ಫಿಶ್ ಶೆಡ್ ಎಲ್ಲ ಐತೆ. ಫಿಶ್ ಶೆಡ್ ಎಲ್ಲ ಇಲ್ಲಿದೆಯಲ್ಲ? ಫ್ರೈ ಎಲ್ಲ ಜಾಸ್ತಿ ಆಗುತ್ತಲ್ಲ? ಹೌದು, ಫ್ರೈ ಎಲ್ಲ ಜಾಸ್ತಿ ಆಗುತ್ತೆ. ಸ್ಲೈಸ್ ಜಾಸ್ತಿ ಆಗುತ್ತೆ. ಸ್ಲೈಸ್. ಎಂತ ಎಣ್ಣೆನಾ? ಆಯಿಲ್? ಈ ಸ್ಲೈಸ್ ಎಲ್ಲ ಹೆಂಗಿದೆ ರೇಟ್? ಒಂದು ಪೀಸ್ 50 ರೂಪಾಯಿ. ಒಂದು ಪೀಸ್ 50 ರೂಪಾಯಿನಾ? ಬಾಂಗ್ಡಾ ಮತ್ತೆ ಜಿಲೇಬಿ ಎಲ್ಲ ಬೇರೆ ಬೇರೆ ರೇಟ್. ಇದು ಜಿಲೇಬಿನಾ? ಇದು ಜಿಲೇಬಿ. ಇದು ಬಾಂಗ್ಡಾ. ಇದು ಬಾಂಗ್ಡಾನಾ? ಜಿಲೇಬಿ 60 ರೂಪಾಯಿ. ಬಾಂಗ್ಡಾ 40 ರೂಪಾಯಿ. 40 ರೂಪಾಯಿ. 60 ರೂಪಾಯಿ. ಆಮೇಲೆ ಇದು ಹೆಡ್ ಇದೆಯಲ್ಲ ತಲೆ? ಹೆಡ್ 60 ರೂಪಾಯಿನಾ? ಬಾಳನ ಐತೆ. ಬಾಲ ಕೂಡ ಇದೆಯಾ? ಏನ್ ಸರ್ ಬಾಲ ನಿಮಗೆ ಫೇವ್ರೇಟಾ? ಬಾಲ ಫೇವ್ರೇಟಾ ಅಂದ್ರೆ? ತಲೆ ಬಾಲ ತಿನ್ನೋದಲ್ಲ ಮಂಗಳೂರು, ಅದೇ ಅಲ್ವಾ? ಹೇಗಿರುತ್ತೆ ಸರ್ ಇಲ್ಲ ಟೇಸ್ಟ್? ತುಂಬಾ ಚೆನ್ನಾಗಿರುತ್ತೆ. ಹೌದಾ? ನಿಮ್ದೇನು ಕುಂದಾಪುರ? ರೆಗ್ಯುಲರ್ ಕಸ್ಟಮರ್ ನೀವು? ಯಾವಾಗಲೂ ತಿಂತಾ ಇರ್ತೀರಾ? ಜಾಸ್ತಿ ಏನು ಸ್ವಲ್ಪ ಹೆಡ್ ಬಾಲ ಅದೆಲ್ಲ ತಿಂತಾರೆ ಏನು? ಎಲ್ಲ ತಿಂತಾ ಇರ್ತೀರಲ್ವಾ? ನೋಡಿ ಜಿಲೇಬಿ ಸಿಗುತ್ತಂತೆ, ಬಾಂಗ್ಡಾ ಸಿಗುತ್ತಂತೆ ಇಲ್ಲಿ. ಚೆನ್ನಾಗಿರುತ್ತಲ್ಲ ವಿನಾಶ್? ಎಷ್ಟು ಗಂಟೆಯಿಂದ ಓಪನ್ ಆಗುತ್ತೆ ಸರ್? ಸಾಯಂಕಾಲ 5:30. ಸಾಯಂಕಾಲ 5:30? 5:30ಇಂದ ರಾತ್ರಿ ಎಷ್ಟೊತ್ತರೆಗೂ ಇರುತ್ತೆ? 10:30 ತನಕ ಇರುತ್ತಾ? ಈವ್ನಿಂಗ್ ಮಾತ್ರ ತಾನೆ? ಈವ್ನಿಂಗ್? ಹೌದು. ಯಾವತ್ತೂ ರಜಾ ಇಲ್ಲ? ಮಂಡೇ ಹಾಲಿಡೇ ಮಾಡ್ತೀರಾ? ವಾರಕ್ಕೆ ಒಂದ್ಸಲ ರಜಾ. ಮಿಕ್ಕಿ ದಿವಸ ಎಲ್ಲ 5:30ಇಂದ ರಾತ್ರಿ 10:30 ತನಕ ಸಿಗುತ್ತೆ. ವರ್ಷದಿಂದ ತಗೊಳ್ತಾ ಇದ್ದೀರಾ ಅವ್ರ ಹತ್ರ? ಹೇಗಿರುತ್ತೆ ಸರ್? ಏನ್ ತಗೊಳ್ತೀರಾ ನೀವು ತಗೊಂಡ್ರೆ? ತಲೆ ಸ್ಲೈಸು ರೆಗ್ಯುಲರ್ ತಗೊಳ್ತಾ ಇರ್ತೀರಾ? ವಾರಕ್ಕೊಂದ್ 2 ಸಲ ತಗೊಂತ ಇರ್ತೀರಾ? ಟೇಸ್ಟ್ ಎಲ್ಲ ಹೆಂಗಿರುತ್ತೆ? ಸಖತ್ ಟೇಸ್ಟ್ ಇದೆ. ನನ್ಗೆ ಗೊತ್ತಿದ್ದಿಲ್ಲ, ನನ್ನ ಫ್ರೆಂಡ್ ಇಲ್ಲೇ ರಾಮಯ್ಯ ಕಾಲೇಜಲ್ಲಿ ಓದ್ತಿದ್ದ. ಅವ್ನು ಹೇಳ್ದ ಮಧು ಇಲ್ಲಿ ಚೆನ್ನಾಗಿದೆ ನೋಡು, ಸಖತ್ತಾಗಿದೆ ಟೇಸ್ಟ್ ಅಂತ ಹೇಳ್ದ. ಓಕೆ ಸರ್, ನಮ್ಮ ಫ್ರೆಂಡ್ ಸಜೆಸ್ಟ್ ಮಾಡಿದ್ದಕ್ಕೆ ಇಲ್ಲಿ ಬಂದಿದೆ ಸರ್. ಹೇಗಿದೆ ಟೇಸ್ಟ್? ಹೆಂಗಿದೆ? ಸಖತ್ತಾಗಿದೆ ಸರ್, ಸೂಪರ್ ಅಲ್ಟಿಮೇಟ್ ಆಗಿ. ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ವಿಡಿಯೋ ಎಲ್ಲ ನೋಡಿದ್ರಲ್ವಾ? ನೋಡಿದ್ರಿ ಸರ್. ಹೇಗೆ ಯಾವ ನೋಡಿದ್ರಿ? ನೋಡ್ತಾ ಇದ್ದೀರಾ? ನನ್ನ ಸಬ್ಸ್ಕ್ರೈಬರ್ ಇವರೇ ಇವಾಗ ನೋಡ್ಬಿಟ್ಟು ಮಾತಾಡ್ಸಿದ್ರು. ಏನಿಲ್ಲ ಫಿಶ್ ಅಲ್ಲಿ ಹೆಂಗಿರುತ್ತೆ ಸರ್? ಚೆನ್ನಾಗಿದೆ ಸರ್. ಚೆನ್ನಾಗಿರುತ್ತಾ? ನಂಬರ್ 1. ನಂಬರ್ 1. ನೀವಿರೋದು ಯಾವ ಏರಿಯಾ? ನಾವು ಇದೇ ಸರ್, ಲೋಕಲ್ ಅಲ್ವಾ? ನೋಡಿ ನಮ್ಮ ಇಲ್ಲ ಮೀನ್ ಟೇಸ್ಟ್ ಎಲ್ಲ ಹೆಂಗಿರುತ್ತೆ? ಎಲ್ಲ ಚೆನ್ನಾಗಿರುತ್ತೆ ಸರ್. ವೇಲೂರ್ದೆಲ್ಲ ಚೆನ್ನಾಗಿರುತ್ತಾ? ಫಸ್ಟ್ ಕ್ವಾಲಿಟಿ.
ತುಂಬಾ ಚಿಂದಿ ಚಿತ್ರಾನ್ನ ತುಂಬಾ ಚಿಂದಿ ಸರ್. ಹೌದಾ? ಕಡಕ್ ಆಗಿದೆ. ತಿನ್ಬೋದು. ಟೇಸ್ಟ್ ಟೇಸ್ಟಾ ಕೊಡೋ ತರ ಎಲ್ಲ ಕೊಟ್ಬಿಡ್ಲಿ ಸರ್ ನೋಡೋಣ. ಹೌದಾ? ಕೊಡೋಷ್ಟು ಕೊಟ್ಬಿಡ್ಲಿ. ಕೊಡೋಷ್ಟು ಬೇರೆ ಕೊಟ್ಬಿಡ್ಲಿ ನೋಡೋಣ. ದೊಡ್ಡ ದೊಡ್ಡ ಹೋಟ್ಲವ್ರು ಕೊಡಕ್ಕಾಗಲ್ಲ. ನಾನು ಸಂಬಳ ಕೊಟ್ಬಿಡ್ತೀವಿ ಒಂದು ತಿಂಗಳು. ತಿಂಗಳು ಈ ತರ ಟೇಸ್ಟ್ ಕೊಟ್ರೆ ಈ ತರ ಟೇಸ್ಟ್ ಕೊಟ್ಬಿಟ್ರೆ ಸರ್. ಸೂಪರ್ ಸೂಪರ್. ತಗೊಂಡ್ಬಿಟ್ಟಿದ್ದೀರಾ? ಆಕ್ಚುಲಿ ನಾವು ಒಂದು 10 ಕಿಲೋಮೀಟರ್ ಇಂದ ಬರ್ತಾ ಇರೋದು. 10 ಕಿಲೋಮೀಟರ್? ಎಲ್ಲಿಂದ? ಹೆಬ್ಬಾಳಿಂದ ಬರೋದಾ? ಏನ್ ಎಷ್ಟು ದಿನದಿಂದ ಬರ್ತಾ ಇದ್ರಿ ಇಲ್ಲಿಗೆ? ಆಯ್ತು ಒಂದು 2 ವರ್ಷದಿಂದ. 2 ವರ್ಷದಿಂದ ರೆಗ್ಯುಲರ್ ಬರ್ತಿರ್ತೀರಾ? ವೀಕ್ ಅಲ್ಲ, ಯಾವಾಗ ಟೈಮ್ ಸಿಗುತ್ತೆ ಬರ್ತಾ ಇರ್ತೀವಿ. ಬರ್ತಿರ್ತೀರಾ ಅಂತ ಹೇಳಿ ಎತ್ಕೊಂಡಂತಲ್ಲ, ತಿನ್ಬೇಕು ಅನ್ಸಂಗೂ ಬರ್ತಾ ಇರ್ತೀವಿ. ಹೇಗಿದೆ ಟೇಸ್ಟ್ ಎಲ್ಲ? ಸೂಪರ್ ಆಗಿದೆ. ಅಲ್ಲಿಂದ ಬರ್ತೀವಿ, ನೀವೇ ಅರ್ಥ ಮಾಡ್ಕೋಬೇಕು. ಬಿಡಿ ಅದೇ ಮತ್ತೆ ನೋಡಿ, ಮತ್ತಿಕೆರೆಯಲ್ಲಿ ಒಳ್ಳೆ ಚೆನ್ನಾಗಿದೆ ಅಂತ ಫಿಶ್ ಫ್ರೈ ಅಲ್ವಾ? ಸಖತ್ತಾಗಿದೆ. ನೀವು ಆಕ್ಚುಲಿ ನಾನು ನಿಮ್ಮ ಫ್ರೆಂಡ್ ಸಜೆಸ್ಟ್ ಮಾಡ್ದ, ಸಖತ್ತಾಗಿದೆ ಮೀನು, ಹೋಗೋಣ ತಿನ್ನೋಣ. ಫಸ್ಟ್ ಟೈಮ್. ಇಲ್ಲ ಸಖತ್ತಾಗಿದೆ ಫಿಶ್. ತುಂಬಾ ಚೆನ್ನಾಗಿದೆ. 2 ವರ್ಷದಿಂದ ಬರ್ತಾ ಇದ್ದೀವಿ. 2 ವರ್ಷದಿಂದ ಬರ್ತಾ ಇದ್ದೀರಾ? ನೀವೇನ್ ಪ್ರಿಫರ್ ಮಾಡ್ತೀರಾ ಜಾಸ್ತಿ, ಸ್ಲೈಸ್ ಅಥವಾ ಹೆಡ್? ಸ್ಲೈಸ್ ಚೆನ್ನಾಗಿದೆ, ತಲೆನೂ ಚೆನ್ನಾಗಿದೆ. ತಲೆನೂ ತಿಂತೀರಾ? ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತಾ? ರೇಟ್ ಎಲ್ಲ ಆಗಿರುತ್ತಾ? ರೇಟ್ ಎಲ್ಲ ತುಂಬಾ ಕಡಿಮೆನೇ ಇದೆ. ನೀವು ಆಕ್ಚುಲಿ ಮತ್ತಿಕೆರೆಯಲ್ಲಿ ಇದ್ರೆ ಎಲ್ಲಿದ್ದೀರಾ ಸರ್? ನಾವು ರಾಮಯ್ಯ ಹಾಸ್ಪಿಟಲ್ ಹತ್ರ. ರಾಮಯ್ಯ ಹಾಸ್ಪಿಟಲ್ ಇರೋದಾ? ನೋಡಿ, ನಮ್ಮ ಮತ್ತಿಕೆರೆಯಲ್ಲಿ ಈ ರೀತಿ ಎಲ್ಲೂ ಸಿಗೋದಿಲ್ಲ. ಈ ಪ್ರೈಸ್ ಮತ್ತೆ ಈ ಟೇಸ್ಟ್ ಮತ್ತೆ ಈ ರೀತಿ ಬಿಸಿ ಬಿಸಿ ಫ್ರೆಶ್ ಇರುತ್ತೆ. ಹೌದಲ್ವಾ ಸರ್? ನೀವು ಇಬ್ರು ದೋಸ್ತ, ನೀವು ಫ್ರೆಂಡ್ಸ್? ಹೌದಾ? ಟೇಸ್ಟ್ ಆಗಿರುತ್ತಲ್ಲ ಮಸಾಲೆ? ನೀವ್ ಯಾವ್ದು ಲೈಕ್ ಮಾಡೋದು? ಮೀನ್ ತಲೆ ಸೂಪರ್ ಇರುತ್ತಾ? ಸೂಪರ್ ಇರುತ್ತೆ. ವೀಕ್ಲಿ 3 ಟೈಮ್ಸ್ ಬರ್ತೀರಾ? ಟೇಸ್ಟ್ ಹೆಂಗಿದೆ ಸರ್? ಮಸಾಲೆ ಟೇಸ್ಟ್ ಎಲ್ಲ ಹೆಂಗೆ? ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಏರಿಯಾದಲ್ಲಿ ಯಾವ್ದು ಟೇಸ್ಟ್ ಇಲ್ಲ, ಬಟ್ ಇವ್ರು ಕೂಡ ಪ್ರೈಸ್ ಇಲ್ಲ. ಓ, ನಮ್ಮ ಮತ್ತಿಕೆರೆಯಲ್ಲಿ ಈ ರೀತಿ ಟೇಸ್ಟ್ ಇಲ್ಲ, ಈ ರೀತಿ ಪ್ರೈಸ್ ಸಿಗಲ್ಲ ಅಂತ ಹೇಳಿ ಬೆಸ್ಟ್ ಪ್ರೈಸ್ ಅಂತ ಹೇಳ್ತೀರಾ? ಪ್ರೈಸ್ ಟೇಸ್ಟ್ ಹಂಗೆ ಇದೆ, ಪ್ರೈಸ್ ಹಂಗಿದೆ. ನೋಡಿ ಎಲ್ಲ ನಿಮ್ಗೆ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ, ಪ್ರೈಸ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ರೆಗ್ಯುಲರ್ ಕಸ್ಟಮರ್ ತುಂಬಾ ಅದ್ಭುತವಾಗಿರುತ್ತೆ. ತುಂಬಾ ಅದ್ಭುತವಾಗಿರುತ್ತೆ. ನೀವೇನ್ ತಗೊಳ್ತೀರಾ ಬಂದ್ರೆ? ಬಾಂಗ್ರಾ ತಗೊಳ್ತೀವಿ, ತಲೆ ತಗೊಳ್ತೀವಿ, ಸ್ಲೈಸ್ ತಗೊಳ್ತೀವಿ, ಫ್ರಾನ್ಸ್ ಫ್ರೈ ಮಾಡ್ತಾರೆ. ಅದು ಇನ್ನ ಎಕ್ಸ್ಟ್ರಾ ಫ್ರಾನ್ಸ್ ಮಾಡ್ತಾರ? ಮಾಡ್ತಾರೆ. ನೀವು ಹೇಳಿದ್ಮೇಲೆ ಗೊತ್ತಾಗಿತ್ತು. ನಾನು ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೌದಾ? ಯಶವಂತಪುರದಲ್ಲಿ ಈ ತರ ಮಾಡೋರು ಯಾರು ಇಲ್ಲ. ನಮ್ಮ ಮತ್ತಿಕೆರೆಯಲ್ಲಿ ಈ ತರ ಮಾಡೋರು ಯಾರು ಇಲ್ಲ ಅಂತ ಹೇಳಿ. ಖಂಡಿತ ಈ ಸರೌಂಡಿಂಗ್ ಮಾಡೋರು ಯಾರು ಇಲ್ಲ. ಹುಡ್ಕೊಂಡ್ ತಿಂತಾರ ಅಂತ ಹೇಳಿ. ಖಂಡಿತ ಒಂದ್ಸಲಿ ತಿನ್ನೋದ್ಮೇಲೆ ಮತ್ತೆ ಹುಡುಕೊಂಡ್ ತಿಂದೇ ತಿಂತಾರೆ. ಗವಿಯಪ್ಪರು ಹೇಳಿದ್ರು, ಸರ್ ತಿಂದ್ವಿ ನನ್ನ ಸ್ನೇಹಿತರ ಜೊತೆ ನಾವು ಹುಡ್ಕೊಂಡ್ ಒಂದ್ಸಲಿ ಹೆಂಗಿರುತ್ತೆ ನೀವು ಮತ್ತೆ ಇಲ್ಲಿ ಹುಡ್ಕೊಂಡ್ ತಿಂದೇ ತಿಂತಾರೆ. ಸರ್ ನಾನು ಇಲ್ಲೇ ಸರ್ ಮತ್ತಿಕೆರೆ ತಿಂದಿದ್ದೀನಿ ಸರ್. ದೊಡ್ಡ ಹೋಗ್ಬಾರ್ದು ಈ ತರ ಹೋಟ್ಲಿಗೆ ಯಾರು ಕೊಡಲ್ಲ ಸರ್. ರೇಟ್ ಟೇಸ್ಟ್ ಮತ್ತೆ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ. ನೋಡಿ ಒಲೆ ತವ ಸೂಪರ್ ಅಂತ ನೋಡಿ, ಎಲ್ಲ ಒಲೆಯಿಂದ ಮಾಡ್ತಾರೆ. ಬಂದವರು ಖಂಡಿತ ಇನ್ನೊಂದ್ಸಲ ಹುಡುಕೊಂಡ್ ತಿಂದೇ ತಿಂತಾರೆ. ನಮ್ದೊಂದು ಡೈಲಾಗ್ ಇದೆ ಹೆಂಗ್ ಗೊತ್ತಾ? ಊಟ ಚೆನ್ನಾಗಿತ್ತು ಅಂದ್ರೆ ಅದು ತಿನ್ನೋ ವಸ್ತು ಯಾವ್ದು ಚೆನ್ನಾಗಿತ್ತು ಅಂದ್ರೆ ಓಕೆ ಸರ್, ಆಯ್ತು. ಓಕೆ ಸರ್, ಸ್ಲೈಸ್ ತಗೊಂಡಿದ್ದೀನಿ. ಸ್ಲೈಸ್ ಈರುಳ್ಳಿ ಬೇರೆ ಕೊಡ್ತಾರೆ. ನೋಡ್ಬೋದು ಎಷ್ಟು ಆಗಿದೆ, ಬಿಸಿ ಇದೆ, ತುರ್ತಾ ಇದೆ. ಸೂಪರ್ ಟೇಸ್ಟ್ ಇದೆ. ಬಿಸಿ ಮಾಡ್ಕೊಡ್ತಾರೆ. ಹಂಗೆ ತವಾ ಫ್ರೈ ಸೌದೆ ಒಲೆಯಿಂದ ಮಾಡ್ತಾರೆ. ನೋಡ್ಬೋದು ಹೆಂಗಿದೆ, ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಬಂದು ಟ್ರೈ ಮಾಡಿ. ರೇಟ್ ಕೂಡ ಬಹಳ ಕಡಿಮೆ. ಫ್ರೆಶ್ ಮೀನ್ ಸಿಗುತ್ತೆ, ಬಾಂಗಡೆ ಇರುತ್ತೆ, ಜಿಲೇಬಿ ಇರುತ್ತೆ, ಮೀನ್ ತಲೆ ಇರುತ್ತೆ, ಸ್ಲೈಸ್ ಇರುತ್ತೆ, ಫ್ರಾನ್ಸ್ ಕೂಡ ಸಿಗುತ್ತಂತೆ. ಒಮ್ಮೆ ಬಂದು ಟ್ರೈ ಮಾಡಿ, ಸೂಪರ್ ಆಗಿದೆ ಟೇಸ್ಟ್ ಮಾತ್ರ. ನವೀನ್ ಫಿಶ್ ತವಾ ಫ್ರೈ. ನಾನು ನಿಮಗೆಲ್ಲ ಅಡ್ರೆಸ್ ಮತ್ತೆ ಲೊಕೇಶನ್ ಎಲ್ಲ ಹಾಕ್ತೀನಿ, ಇವ್ರ ನಂಬರ್ ಕೂಡ ಹಾಕ್ತೀನಿ, ವೇಲು ಅವ್ರದ್ದು. ಒಂದ್ಸಲಿ ಟ್ರೈ ಮಾಡಿ ಬಂಧುಗಳೇ, ಸೂಪರ್ ಆಗಿರುತ್ತೆ. ನೋಡಿದ್ರಿ ಸಾಕಷ್ಟು ಜನ, ಎಷ್ಟು ಜನ ಬರ್ತಾರೆ ಅಂತ ನೋಡ್ತಾ ಇದ್ರ ನೀವು. ಸಿಕ್ಕಾಪಟ್ಟೆ ಜನ ಬರ್ತಾರೆ ಸುತ್ತಮುತ್ತಲ. ಮತ್ತಿಕೆರೆ ಅಲ್ಲ, ಬರೇ ಮತ್ತಿಕೆರೆ ಅಲ್ಲ, ಬೇರೆ ಕಡೆಯಿಂದೆಲ್ಲ ಬರ್ತಾರೆ. ಹಾಗಾಗಿ ನೋಡ್ಬೇಕು ನೀವು ಎಷ್ಟು ಟೇಸ್ಟ್ ಫುಲ್ ಆಗಿರುತ್ತೆ ಅಂತ ಹೇಳಿ ತವಾ ಫ್ರೈಗಳು.
ದಯವಿಟ್ಟು ಬಂಧುಗಳೇ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಂಧುಗಳೇ. ಇದೇ ರೀತಿ ಮುಂದಿನ ವಿಡಿಯೋ ಬಾಯ್ ಬಾಯ್.